ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತು ನಾನು ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಲ್ಲಿ ನಾವೇನೇನು ಮಾಡಬೇಕು ಅನ್ನೋದನ್ನು ನಾನು ಮಾತಾಡ್ತೀನಿ. ಅಂದರೆ ನಿನ್ನೆ ಒಂದು ಟಾಪಿಕಲ್ಲಿ ನಾನು ಮಾತಾಡಿದ್ದೀನಿ, ಹಾಗೆ ಇವತ್ತು ಕೂಡ ನಾನು ಅದರದ್ದೇ ಕಂಟಿನ್ಯೂಯೇಷನ್ ಆಗಿ ನಾನು ಮಾತಾಡ್ತೀನಿ. ಯಾವ ರೀತಿ ಅಂತ ಹೇಳಿದರೆ, ನಾವು ಏನೇನು ವಿರೋಧ ಮಾಡಬೇಕು, ಅಂದರೆ ನಮ್ಮ ಒಂದು ಹಿಂದೂ ಧರ್ಮದ ಅವನತಿಗೆ ಏನೇನು ಕಾರಣ ಆಗ್ತಿದೆ, ನಮ್ಮ ಒಂದು ಆಚರಣೆಗಳು ಆಗಲಿ, ಏನೇ ಒಂದು ಧರ್ಮದ ಹಿನ್ನಡೆ ಆಗ್ತಿದೇನೋ, ಧರ್ಮದ ಅವನತಿ ಯಾವ ರೀತಿ ಆಗ್ತಿದೇನೋ ಅದನ್ನು ಯಾವ ರೀತಿ ವಿರೋಧ ಮಾಡಬೇಕು ಅನ್ನೋದು ನಾನು ಮಾತಾಡ್ತಿಲ್ಲ. ಯಾವ ರೀತಿ ಉಳಿಸಿ ಬೆಳೆಸಬೇಕು, ಯಾವ ಪದ್ಧತಿಗಳನ್ನು ನಾವು ಸ್ವಲ್ಪ ಬದಲಾವಣೆ ತಂದಿದ್ದೀವಿ, ಅದನ್ನು ಸ್ವಲ್ಪ ಇನ್ನೂ ಅಷ್ಟು ತಿಳ್ಕೊಂಡು, ಅದರ ಬಗ್ಗೆ ತಿಳ್ಕೊಂಡು ನಿಜವಾದ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಅಂದರೆ ಗೊತ್ತಿಲ್ಲದೋ ನಾವು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ನಾನು ಕೂಡ ಮಾಡ್ತಾ ಇದ್ದೆ. ನನಗೆ ಕೆಲವೊಂದು ಸಮಯದ ನಂತರ ಧರ್ಮ ಅಂದರೆ ಏನು, ಯಾಕಾಗಿ ನಾವು ಅದನ್ನು ಪಾಲಿಸಬೇಕು, ಉಳಿಸಬೇಕು, ಬೆಳೆಸಬೇಕು, ಇದರದ್ದೆಲ್ಲ ಒಂದು ರೀತಿಯಲ್ಲಿ ನಾನು ಥಿಂಕ್ ಮಾಡ್ತಾ ಹೋದಾಗ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ನಾವು, ಸಾಮಾನ್ಯವಾಗಿ ಎಲ್ಲ ಜನರು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಇದನ್ನು ನಾನು ನನ್ನ ಒಂದು ಅಂದಾಜಿನ ಮಟ್ಟಿಗೆ, ನನ್ನ ಒಂದು ತಿಳುವಳಿಕೆಯ ಜ್ಞಾನದ ಮಟ್ಟಿಗೆ ನಾನು ಇದರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಹೋಗ್ತೀನಿ. ಇದು ನಿಮ್ಮಲ್ಲೂ ಇದರ ಒಂದು ನನ್ನಲ್ಲಿ ನಾನು ಏನೇನು ಬದಲಾವಣೆಗಳನ್ನು ತರ್ತಾ ಇದ್ದೀನೋ ಅದು ನಿಮ್ಮಲ್ಲೂ ನೀವು ಮಾಡಿಕೊಂಡಾಗ ನಾವು ಹಿಂದೂ ಸನಾತನ ಧರ್ಮವನ್ನು, ನಮ್ಮ ಭಾರತದ ಹಿರಿಮೆಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ನಾವು ಕೂಡ ಕಾರಣ ಆಗ್ತೀವಿ. ಯಾವುದನ್ನೇ ನಾವು ವಿರೋಧಿಸಬೇಕಂತಿಲ್ಲ ಅಲ್ವಾ. ನಾವು ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಏನೇನು ಮಾಡ್ತೀವೋ ಅದ್ರ ಬದಲಾವಣೆ, ನಮ್ಮಲ್ಲಿ ನಾವು ಬದಲಾವಣೆಯನ್ನು ಕಾಣ್ತಾ ಹೋದಾಗ ನಾವು ನಮ್ಮ ಸುತ್ತಮುತ್ತಲಿನಲ್ಲೂ ಕೂಡ ಬದಲಾವಣೆನೇ ತರ್ಬೋದು. ಹಾಗೆ ನಮ್ಮನ್ನು ನೋಡಿ ಇನ್ನಷ್ಟು ಜನ ಬದಲಾವಣೆ ಆಗ್ತಾರೆ. ನಾವು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಕೂಡ ಆಗ್ಬೋದು, ಒಳ್ಳೇದು ಮಾಡಿದರೆ ಒಳ್ಳೇದು ಕೂಡ ಅದು ಆಗ್ಬೋದು. ಫಾಲೋವರ್ಸ್ ಅಂತ ಇರ್ತಾರಲ್ಲ, ಸೊ ಯಾರೇ ಒಬ್ಬ ವ್ಯಕ್ತಿಗೆ ಫಾಲೋವರ್ಸ್ ಅಂತ ಇದ್ದೇ ಇರ್ತಾರೆ. ಅದು ಕೆಟ್ಟ ವ್ಯಕ್ತಿಗೆ ಕೂಡ ಇರ್ತಾರೆ, ಒಳ್ಳೆಯ ವ್ಯಕ್ತಿಗೆ ಕೂಡ ಇರ್ತಾರೆ. ಎಲ್ಲರೂ ಒಳ್ಳೆಯವರಲ್ಲ, ಹಾಗೆ ಎಲ್ಲರೂ ಕೆಟ್ಟವರಲ್ಲ. ಕೆಲವರಲ್ಲಿ ಒಳ್ಳೆ ಗುಣವೂ ಇರ್ತದೆ, ಕೆಟ್ಟ ಗುಣಗಳು ಇರ್ತದೆ. ಅದೆಲ್ಲ ಪಕ್ಕಕ್ಕಿಟ್ಟು ನಾವು ಹಿಂದೂ ಸನಾತನ ಧರ್ಮವನ್ನು, ನಮ್ಮ ಒಂದು ಭಾರತದ ಹೆಮ್ಮೆಯನ್ನು, ಎಲ್ಲೂ ಇರದಂಥ ರೀತಿಯ ಒಂದು ಆಚರಣೆಗಳನ್ನು, ಹಾಗೆ ಅದರ ಮಹತ್ವಗಳನ್ನು ಎಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ನಮ್ಮ ಕರ್ತವ್ಯ, ಅನಿವಾರ್ಯತೆ ಕೂಡ ಇದೆ. ಯಾಕಂತ ಹೇಳಿದರೆ, ಫಾರಿನರ್ಸ್ ನೋಡಿ ಎಷ್ಟು ಚೆನ್ನಾಗಿ ಅವರು ನಮ್ಮ ಆಚರಣೆಗಳನ್ನು ಆಚರಿಸ್ತಾರೆ. ಹಣೆಗೆ ಬಿಂದಿ ಇಡುವಂಥದ್ದಾಗಿರ್ಬೋದು, ಅಥವಾ ಒಂದು ಸೀರೆ ನೋಡುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಹಾಗೆ ಸಾಂಪ್ರದಾಯಿಕ ಒಂದು ಉಡುಗೆಗಳನ್ನು ಧರಿಸುವಂಥದ್ದಿರ್ಬೋದು, ಹೂ ಮುಡ್ಕೊಳ್ಳುವಂಥದ್ದಿರ್ಬೋದು, ಅಥವಾ ಹಣೆಗೆ ಕುಂಕುಮವನ್ನು ಇಡುವಂಥದ್ದಿರ್ಬೋದು, ಶ್ಲೋಕಗಳನ್ನು ಹೇಳುವಂಥದ್ದಿರ್ಬೋದು, ಭಗವದ್ಗೀತಾ ಪಠನವನ್ನು ಮಾಡುವಂಥದ್ದಿರ್ಬೋದು, ಅಥವಾ ಅನೇಕ ಪೂಜಾ ಕಾರ್ಯಗಳನ್ನು, ಹೋಮಗಳನ್ನು, ಹವನಗಳನ್ನು ಮಾಡುವಂಥದ್ದಿರ್ಬೋದು, ಸಂಸ್ಕಾರಗಳನ್ನು ಎಲ್ಲರೂ ಆಚರಿಸ್ತಾ ಇದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ ಅವರವರ ರೀತಿಯಲ್ಲಿ. ಸೊ ಸ್ವಲ್ಪ ತಪ್ಪಿರ್ಬೋದು, ಸ್ವಲ್ಪ ಸರಿ ಇರ್ಬೋದು, ಅದು ಮುಖ್ಯ ಅಲ್ಲ. ಅಂದರೆ ಕಲಿತಾ ನಾವು ಚೆನ್ನಾಗಿ ಆಗ್ತೇವೆ ಅಲ್ವಾ. ಹಾಗೆ ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ನಾವು ಕಾನ್ಸಂಟ್ರೇಟನ್ನು ಇಡ್ತಾ ಹೋದಾಗ ನಾವು ಬದಲಾವಣೆಯನ್ನು ನಮ್ಮಲ್ಲಿ ನಾವು ತರಬಹುದು. ಶ್ರೀಕೃಷ್ಣ ಕೂಡ ಅದನ್ನೇ ಹೇಳುವಂಥದ್ದಲ್ವ. ಸೊ ನಾವು ತಿಳಿತಾ ಜ್ಞಾನವನ್ನು ಪಡಿತಾ ನಮ್ಮಲ್ಲಿ ನಾವು ಬದಲಾವಣೆಗಳನ್ನು ತಂದು ಅದನ್ನು ಅನುಷ್ಠಾನಕ್ಕೆ ತಂದರೆ ಭಗವದ್ಗೀತೆಯನ್ನು ಓದಿದ್ದಕ್ಕೂ ಒಂದು ಸಾರ್ಥಕ. ಹಾಗೆ ಯಾರೆಲ್ಲ ಭಗವದ್ಗೀತೆಯನ್ನು ಓದ್ತಾ ಇಲ್ವೋ ಓದಿ, ಅದರ ಎಲ್ಲ ಅಧ್ಯಾಯಗಳನ್ನು ನೀವು ಅಧ್ಯಯನ ಮಾಡಿ, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಒಂದು ಒಳಗಿನ ಶಕ್ತಿ ಜಾಗೃತಿ ಆಗ್ತದೆ. ಹಾಗೆ ನಿಮಗೆ ಗೊತ್ತಿರದ ರೀತಿಯಲ್ಲಿ ನೀವು ಬದಲಾಗ್ತಾ ಹೋಗ್ತೀರಿ. ಇದಂತೂ ಖಂಡಿತವಾಗಿಯೂ ಸತ್ಯ. ಸಾಕಷ್ಟು ತಿಳಿದವರು, ನನ್ನ ಹತ್ತಿರದಲ್ಲಿ ಇರುವಂಥವರು, ಅವರ ಬದಲಾವಣೆಗಳನ್ನು ಅವರವರೇ ತಂದುಕೊಂಡಿದ್ದಾರೆ. ಸೊ ಭಗವದ್ಗೀತೆಯ ಪಠನದ ನಂತರ ಹಾಗೆ ಒಂದು ನಾವು ಯಾವ ರೀತಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನೆನ್ನೆ ಹೇಳ್ದೇನೇನು ಚಪ್ಪಲಿ ಹಾಕ್ಕೊಳ್ಳೋದು, ಯಾವ ಸಂದರ್ಭಗಳಲ್ಲಿ ನಾವು ಚಪ್ಪಲಿಯನ್ನು ಧರಿಸಬಾರದು, ಮೆಹಂದಿ ಶಾಸ್ತ್ರ, ಹಾಗೆ ಮದುವೆಗೆ ರಿಸೆಪ್ಷನ್ ಅಂತ ನಾವು ಮದುವೆ ಆದ
ಆ ಒಂದು ತಾಳಿ ಕಟ್ಟುವ ಒಂದು ಎಲ್ಲ ಕಾರ್ಯಗಳು ಮುಗ್ದ ನಂತರ ನಾವೇನು ಮಾಡ್ತೀವೋ, ಚಪ್ಪಲಿ ಹಾಕ್ಕೊಂಡು ಆಶೀರ್ವಾದ ಮಾಡ್ತೀವೋ, ಅದು ತಪ್ಪು ಅಂತ ನನ್ನ ಭಾವನೆ. ಸೊ ಸಾಕಷ್ಟು ಮಂದಿಗೆ ಈ ವಿಷಯಗಳನ್ನು ಶೇರ್ ಮಾಡಿ. ಯಾಕಂತ ಹೇಳಿದರೆ ಎಲ್ರಿಗೆ ಇದು ತಲುಪೋದಿಲ್ಲ. ಒಳ್ಳೆಯ ವಿಷಯಗಳು ಯಾವಾಗಲೂ ತಲುಪೋದಿಲ್ಲ. ಇದು ಕಲಿಯುಗ ನೋಡಿ. ಹಾಗೆ ಕೆಟ್ಟ ವಿಷಯಗಳು ಒಂದು ಟೈಟಲ್ ಹಾಕಿದರೆ ಸಾಕು, ಬೇಗ ತಲುಪ್ತದೆ. ಒಳ್ಳೆಯ ವಿಷಯ ವೈರಲ್ ಆಗೋದೇ ಇಲ್ಲ. ಸೊ ವೈರಲ್ ಆಗದೇ ಇದ್ರೂ ಪರವಾಗಿಲ್ಲ, ಅದು ಅದರಷ್ಟಕ್ಕೆ ವೈರಲ್ ಆಗದೇ ಇದ್ರೂ ಪರವಾಗಿಲ್ಲ. ನೀವಂತೂ ನಿಮ್ಮ ಕೆಲಸವನ್ನು ಮಾಡಿ, ಫಾರ್ವರ್ಡ್ ಮಾಡಿ, ಬೇರೆಯವರಿಗೆ ಕಳಿಸಿ, ನಿಮ್ಮ ಹಿತೈಷಿಗಳಿಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ, ಅಥವಾ ನಿಮ್ಮ ಮನೆಯ ಮಕ್ಕಳಿಗೆ ಹೇಳಿ, ಈ ಥರ ಇದು ಸರಿಯಾ ತಪ್ಪಾ, ನಾನು ಹೇಳಿದೆ ಅಂತ ಅಲ್ಲ, ಈ ವಿಷಯವನ್ನು ಹಿಡ್ಕೊಂಡು ನೀವು ಚರ್ಚೆ ಮಾಡಿ. ವಿಷಯ ಮುಟ್ಟೋದು ಮುಖ್ಯ, ನಾನು ಅಲ್ಲ. ಸೊ ನನ್ನ ವಿಡಿಯೋವನ್ನೇ ನೀವು ಎಲ್ಲರೂ ನೋಡಬೇಕು, ನನಗೆ ವ್ಯೂವರ್ಸ್ ಜಾಸ್ತಿ ಆಗಬೇಕು ಅಂತಲ್ಲ, ವಿಷಯ ತಲುಪಬೇಕು. ವಿಷಯ ಎಲ್ರಿಗೂ ತಲುಪಿದಾಗ ಅದು ಬದಲಾವಣೆ ಅವರಿಗೆ ಗೊತ್ತಿಲ್ಲದೆ ಆಗ್ತಾ ಹೋಗ್ತದೆ. ಒಂದೆರಡು ಸರಿ ತಪ್ಪು ಮಾಡ್ಬೋದು, ಮತ್ತೆ 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 ತಲೆಯಲ್ಲೊಂದು ಉಳಿತದಲ್ಲ, ಆತ್ಮಸಾಕ್ಷಿಗೆ ಗೊತ್ತಿರ್ತದೆ, ಓ ಇದು ಸರಿನೋ ತಪ್ಪು, ಡೌಟ್ ಇರ್ತದೆ. ಆಗ ಅವರು ಇನ್ನೊಬ್ಬರ ಹತ್ರ ಕೇಳೋದಾಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡುವಂಥದ್ದಿರ್ಬೋದು. ಈ ರೀತಿ ಅವರಲ್ಲಿ ಬದಲಾವಣೆಗಳನ್ನು ತಂದೇ ತರ್ತಾರೆ. ಸೊ ಮನೆ ಮಕ್ಕಳಿಗಾಗಿರ್ಬೋದು, ಹಿರಿಯರು ಸಾಕಷ್ಟು ಮಂದಿ ಚಪ್ಪಲಿಗಳನ್ನು ಧರಿಸೋದೇ ಇಲ್ಲ, ನಾನು ನೋಡಿದ್ದೀನಿ. ಸಾಕಷ್ಟು ನನಗೆ ಅನುಭವ ಇದೆ, ಗೊತ್ತಿದೆ ನನಗೆ. ಆದರೆ ಎಲ್ಲಿ ತಪ್ಪು ಮಾಡ್ತಾರೆ ಆ ಹಿರಿಯರು ಅಂತ ಹೇಳಿದರೆ, ಅವರು ಧರಿಸೋದಿಲ್ಲ, ಆದರೆ ಅವರ ಮನೆಯ ಮೊಮ್ಮಕ್ಕಳೆಲ್ಲ ಬರ್ತಾರಲ್ಲ ಮದುವೆಗೆ, ಕೈ ಹಿಡ್ಕೊಂಡು ಬರ್ತಾರೆ, ಅವರು ಚಪ್ಪಲಿ ಹಾಕೋದನ್ನು ಅವರು ತಡೆಯೋದಿಲ್ಲ. ಇದು ದೊಡ್ಡ ತಪ್ಪು ಅಂತ ಹೇಳೋದು ನಾನು. ಯಾಕಂತ ಹೇಳಿದರೆ, ನಾವು ಅವರಿಗೆ ತಿಳಿಸಿ ಹೇಳಿದ ಮೇಲೆ ನಾವು ಯಾಕೆ ಹಾಕಲ್ಲ, ನೀನು ಹಾಕಬೇಡ ಅಂತ ತಿಳಿಸಿ ಹೇಳಿದರೆ, ಯಾಕೆ ಅಂತ ತಿಳಿಸಿ ಹೇಳಿದರೆ ಅವರು ಹಾಕಲ್ಲ. ಯಾವುದೇ ಮಕ್ಕಳಾಗಲಿ ಅದನ್ನು ವಿರೋಧ ಮಾಡಲ್ಲ. ಅವರಿಗೆ ತಿಳಿಸಿ ಹೇಳಿದರೆ, ಏನು ಎತ್ತ ಯಾಕೆ ಅಂತ ತಿಳಿಸಿ ಹೇಳಿದರೆ ಅವರು ವಿರೋಧ ಮಾಡೋದಿಲ್ಲ. ಹಾಗೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿದ್ದು, ಯಾವುದೇ ಒಂದು ದೀಪ ಉರಿಸಿ ಉದ್ಘಾಟನೆ, ದೀಪ ಹಚ್ಚಿ ಉದ್ಘಾಟನೆ ಅಂತ ಮಾಡೋ ಒಂದು ಕೆಲಸ ಇರುತ್ತಲ್ಲ, ಯಾವುದೇ ಒಂದು ಶುಭ ಸಮಾರಂಭಗಳನ್ನು ಪ್ರಾರಂಭ ಮಾಡುವ ಹೊತ್ತಿನಲ್ಲಿ ನಾವು ದೀಪ ಜ್ವಲನೆಯಿಂದ ಮಾಡ್ತೀವಿ. ದೀಪ ಪ್ರಜ್ವಲನೆಯಿಂದ ನಾವು ಶುಭವನ್ನು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಗಣ್ಯರು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ, ಅತಿಥಿಗಳು ಬಂದಿರ್ತಾರೆ, ಎಲ್ಲರ ಹತ್ತಿರ ನಾವು ಆ ಒಂದು ದೀಪವನ್ನು ಹಚ್ಚಿಸಿ ನಾವು ಶುರು ಮಾಡ್ತೀವಿ ಆ ಒಂದು ಶುಭ ಕೆಲಸವನ್ನು. ಯಾವುದೇ ಇರಲಿ, ಅದನ್ನು ಮೀಟಿಂಗ್ ಆಗಿರ್ಬೋದು, ಎಲ್ಲೇ ಆಗಲಿ, ಆ ದೀಪವನ್ನು ಹಚ್ಚದೆ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ದೀಪವನ್ನು ಹಚ್ಚುವಾಗ ಕೂಡ ಶೂಗಳನ್ನು ಧರಿಸಿರ್ತಾರೆ. ಇದು ವಿದ್ಯಾವಂತರೇ ತಾನೇ, ಎಲ್ಲ ವಿದ್ಯೆಗಳನ್ನು ಪಡೆದು ಒಳ್ಳೊಳ್ಳೆ ಪೊಸಿಷನಲ್ಲಿ ಇರುವವರು, ತನ್ನ ಒಂದು ಬಿಂಬಿಕೆಯ ಮೂಲಕ ಫಾಲೋವರ್ಸ್ಗಳನ್ನು ಪಡೆದುಕೊಳ್ಳುವಂಥವರು. ಹಾಗೆ ಅವರ ಒಂದು ಆ ವಿದ್ಯೆ ಜ್ಞಾನದಿಂದ ಇನ್ನಷ್ಟು ಮಂದಿ ಸ್ಫೂರ್ತಿ ಹಾಗೆ ಪ್ರೇರಣೆಯನ್ನು ಪಡೆಯಬೇಕಾಗಿರುವ ಆ ಒಂದು ಸ್ಥಾನದಲ್ಲಿ ಇರುವಂಥವರೇ ಚಪ್ಪಲಿಯನ್ನು ಧರಿಸಿಕೊಂಡು ದೀಪ ಪ್ರಜ್ವಲನೆಯನ್ನು ಮಾಡ್ತಾರೆ. ಇದು ನನಗೇನೋ ಸರಿ ಕಾಣ್ತಾ ಇಲ್ಲ. ಸೊ ನನ್ನ ದೃಷ್ಟಿಯಲ್ಲಿ ಇದು ಸರಿ ಇಲ್ಲ. ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಮಟ್ಟಿಗೆ ನಿಮಗೆ ಇದು ಸರಿ ಕಾಣ್ಬೋದು ಅಥವಾ ಕಾಣದೇ ಇರ್ಬೋದು. ಆದರೆ ದೀಪಕ್ಕೆ ಅದರದೇ ಆದಂಥ ಒಂದು ಮಹತ್ವ ಇದೆ. ನಾವು ದೀಪವನ್ನು ಹಚ್ಚೋದು ಅಲ್ವಾ, ಅಲ್ಲೇನೋ ಕಸವನ್ನು ಸುಡ್ತಾ ಇಲ್ಲ, ದೀಪವನ್ನು ಹಚ್ಚೋದು. ದೇವರಿಗೆ ಆಗಲಿ ದೀಪವನ್ನು ಹಚ್ಚುವಾಗ, ಅಡುಗೆ ಮನೆಯಲ್ಲಾಗಲಿ ದೀಪವನ್ನು ಹಚ್ಚುವಾಗ ನಾವು ಯಾವುದೇ ಚಪ್ಪಲಿಗಳನ್ನು ಹಾಕೊಳ್ಳೋದಿಲ್ಲ. ಸೊ ಅದೊಂದು ಶುಭ ಕಾರ್ಯ, ಶುಭ ಆಗಲಿ ಅಂತ. ಆ ಸಮಯದಲ್ಲೂ ಕೂಡ ನೆಗೆಟಿವಿಟಿ ನಮಗೆ ಬೇಕಾ? ಬೇಡ. ಆ ಆಗಲಿ ಚಪ್ಪಲಿಗಳಾಗಲಿ ಬೇಡ. ಅಲ್ಲಿ ಪ್ರದರ್ಶನ ಯಾಕೆ? ಬ್ರ್ಯಾಂಡೆಡ್ ಶೂಗಳಾಗಲಿ ಬ್ರ್ಯಾಂಡೆಡ್ ಚಪ್ಪಲಿಗಳಾಗಲಿ ಯಾಕೆ ಅಲ್ಲಿ ಬೇಕು? ಒಳ್ಳೆಯ ಮನಸ್ಸು, ಒಳ್ಳೆಯ ಹಾರೈಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಸಂಘ ಅಲ್ಲಿ ಬರಬೇಕು. ಅಷ್ಟು ಮಾತ್ರ ಅಲ್ಲಿ ಬೇಕು. ಚಪ್ಪಲಿ ಅಲ್ಲ. ಚಪ್ಪಲಿ ಎಲ್ಲಿ ಬಿಡಬೇಕೋ ಅಲ್ಲೇ ಬಿಟ್ಟಿರಬೇಕು, ಎಲ್ಲ ಕಡೆಗೂ ಹೊತ್ಕೊಂಡು ಹೋಗಬಾರ್ದು ಅನ್ನೋದೊಂದು ನನ್ನ ಮಾತು. ಸೊ
ಎಲ್ರಿಗೂ ಈ ಒಂದು ವಿಷಯದ ಬಗ್ಗೆ ಮಾತಾಡಿ ನೀವು ಕೂಡ, ಅಂದರೆ ಚರ್ಚಿಸಿ, ನಿಮ್ಮಲ್ಲೇ ಚರ್ಚಿಸಿ. ಇದು ನನ್ನ ಒಬ್ಬಳ ಥಿಂಕಿಂಗ್ ಆಗಬಾರ್ದು, ಇದು ಎಲ್ಲರ ಆಲೋಚನೆಗಳಾಗಬೇಕು. ನಿಮ್ಮ ಸಂಘಗಳಲ್ಲಾಗಲಿ, ನಿಮ್ಮ ಪರಿಸರಗಳಲ್ಲಾಗಲಿ, ಅಥವಾ ನಿಮ್ಮ ಒಂದು ಮೀಟಿಂಗ್ ಏನಾಗುತ್ತೆ ನೋಡಿ, ಅದರಲ್ಲೇ ಆಗಲಿ ವಿಷಯಗಳನ್ನು ಶೇರ್ ಮಾಡಿಕೊಳ್ಳಿ. ನಾವು ಈ ಥರ ಮಾಡೋದು ಬೇಡ, ನಾವು ಚಪ್ಪಲಿಗಳನ್ನು, ಶೂಗಳನ್ನು ತೆಗೆದು ಅಲ್ಲಿ ಆ ಒಂದು ಶುಭ ಆಚರಣೆಗಳನ್ನು ನಾವು ಮಾಡುವ ಅಂತ. ಯಾಕಂತ ಹೇಳಿದರೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಚಪ್ಪಲಿಯನ್ನು ಮನೆಯಲ್ಲಿ ಕೂಡ ಹಾಕ್ಕೊಳ್ಳೋದಿಲ್ಲ. ಇದು ಬೇರೆ ಧರ್ಮಗಳಿಂದ ನಾವು ಪ್ರಭಾವಿತರಾಗಿದ್ದೇವೆ ಅಲ್ವಾ. ಸೊ ಅದನ್ನು ಬಿಡುವ ಮೊದಲು, ಅದನ್ನು ಬಿಡಲೇಬೇಕು. ಯಾರು ಬಿಡಲ್ಲ, ಇದು ನಾನು ಹೇಳಿದ್ದು ತಪ್ಪು ಅಥವಾ ಇದು ಸರಿಯಲ್ಲ, ಚಪ್ಪಲಿ ಹಾಕೊಂಡ್ರೆ ಏನಾಗುತ್ತೆ, ಶೂ ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳುವವರು ಮೊಂಡುವಾದಿಗಳು. ಹಾಗೆ ತಿಳಿದು ತಿಳಿಯದೇನೋ ಅಧರ್ಮವನ್ನು ಸ್ಥಾಪನೆ ಮಾಡುವಂಥವರು ಅಂತ ನನ್ನ ಭಾವನೆ. ಹೀಗೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಮೆಂಟ್ಸ್ಗಳನ್ನು ಮಾಡಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಹಾಗೆ ಇದನ್ನು ಸರಿನೋ ತಪ್ಪೋ ಅಂತ ನೀವು ಆಲೋಚನೆ ಮಾಡಿ ನಿಮ್ಮ ಮನೆಯ ಮಕ್ಕಳಿಗೆ ತಿಳಿಸಿ ಹೇಳಿ. ಹಾಗೆ ನಿಮ್ಮ ಪರಿಸರದಲ್ಲಿರುವ ಎಲ್ಲ ಜನರಿಗೆ ಸ್ಕೂಲ್ಗಳಲ್ಲಾಗಿರಬಹುದು, ಕಾಲೇಜ್, ನೀವು ಟೀಚರ್ಸ್ ಆಗಿದ್ದರೆ ಸ್ಕೂಲ್ಗಳಲ್ಲಾಗಿರ್ಬಹುದು, ಅಥವಾ ಡಾಕ್ಟರ್ಸ್, ಟೀಚರ್ಸ್, ಅಥವಾ ಆಫೀಸ್ಗೆ ಹೋಗುವಂಥವರು, ಮನೆಯಲ್ಲಿ ಮಕ್ಕಳ ಜೊತೆ ಆಗಲಿ, ನಿಮ್ಮ ಅಕ್ಕ ತಂಗಿಯರ ಜೊತೆ ಆಗಲಿ, ಅಣ್ಣ ತಮ್ಮಂದಿರ ಜೊತೆ ಆಗಲಿ ಮಾತಾಡಿ ಅವ್ರ ಹತ್ರ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳಿ. ಆಗ ನಿಮಗೆ ಅವರಿಗೂ ವಿಷಯ ತಲುಪ್ತದೆ. ಅವರು ಅದನ್ನು ಸರಿಯೋ ತಪ್ಪೋ ಅಂತ ವಿಷಯಗಳನ್ನು ಥಿಂಕ್ ಮಾಡ್ತಾರೆ. ತಪ್ಪನ್ನು ತಪ್ಪು ಅಂತ ಹೇಳದೆ ಹೋದರೆ ಮುಂದೆ ನಾವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇದು ನನ್ನ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಯಾವುದು ತಪ್ಪು ಅಂತ ಕಾಣುತ್ತೋ ನಾನು ಹೇಳುವಂಥ ಕೆಲಸವನ್ನು ಮಾಡೇ ಮಾಡ್ತೀನಿ. ಸರಿ ಅಂತ ಯಾವುದಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಹಾಗೆ ಅದನ್ನು ಕೂಡ ನಾನು ಎಲ್ರಿಗೂ ತಿಳಿಸ್ತೀನಿ. ತಪ್ಪು ಅಂತ ಕಂಡದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದನ್ನು ಕೂಡ ನಾವು ಬದಲಾವಣೆಯನ್ನು ತರುವ. ಬರೀ ಮಾತಿನಲ್ಲಿ ಸನಾತನ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಅದು ಇದು ಅಂತ ಮಾತಾಡಿದರೆ ಅದು ಆಗುವಂಥ ಮಾತು ಅಲ್ಲ. ಸಣ್ಣ ಸಣ್ಣ ಕರೆಕ್ಷನ್ಗಳನ್ನು ನಾವು ಮಾಡ್ತಾ ಹೋದಾಗ ದೊಡ್ಡ ಒಂದು ಲಾಭ ನಮಗೆ ಸಿಗ್ತದೆ. ಎಲ್ಲವನ್ನು ನಾವು ಪೂಜ್ಯತೆಯ ಭಾವನೆಯಿಂದ ನೋಡ್ತೀವಿ ಅಲ್ವಾ. ಪ್ರತಿಯೊಂದು ಪಂಚಭೂತಗಳಲ್ಲೂ ನಾವು ದೈವತ್ವವನ್ನು ಕಾಣ್ತೀವಿ. ಗಿಡ, ಮರ, ಮನುಷ್ಯ, ಪ್ರಾಣಿ, ಪಕ್ಷಿ, ಎಲ್ಲ ಕ್ರಿಮಿ, ಕೀಟ ಎಲ್ಲಗಳಲ್ಲೂ ದೈವತ್ವ ಅಡಗಿದೆ. ಒಬ್ಬರ ಹಾಗೆ ಒಬ್ಬರು ಇಲ್ಲ, ಒಂದು ಪ್ರಾಣಿಯ ಹಾಗೆ ಇನ್ನೊಂದು ಪ್ರಾಣಿ ಇಲ್ಲ, ಒಂದು ಪ್ರಭೇದದ ಹಾಗೆ ಇನ್ನೊಂದು ಪ್ರಭೇದ ಇಲ್ಲ. ದೈವ ಡಿಫ್ರೆಂಟಾಗಿ ಎಲ್ಲವನ್ನು ನಮಗೆ ಕೊಟ್ಟಿದೆ. ಎಲ್ಲದರಲ್ಲಿ ನಾವು ದೈವತ್ವವನ್ನು ಕಾಣ್ತೇವೆ. ಹಾಗಿರುವಾಗ ಚಪ್ಪಲಿ ಯಾಕೆ ಬೇಕು? ಚಪ್ಪಲಿಯನ್ನು ಬಿಟ್ಟು ನಾವು ನಮ್ಮ ಒಂದು ಪಾಸಿಟಿವ್ನೆಸ್ಸನ್ನು ಜಾಸ್ತಿ ಮಾಡಿಕೊಳ್ಳುವ. ಇದರಿಂದ ನಮಗೆ ಒಳಿತಾಗುತ್ತೆ, ಕೆಟ್ಟದಾಗೋದಿಲ್ಲ. ನಾವು ಕೆಟ್ಟದನ್ನು, ಇದು ಕಲಿಯುಗ, ಕೆಟ್ಟದ್ದನ್ನು ಬೇಗ ಅಟ್ರಾಕ್ಟ್ ಮಾಡ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಳ್ಳೆಯದನ್ನು ಅಷ್ಟು ಬೇಗ ನಮ್ಮ ದೇಹ ಆಗಲಿ, ನಮ್ಮ ಮನಸ್ಸಾಗಲಿ, ನಮ್ಮ ಪರಿಸರ ಆಗಲಿ ಸ್ವೀಕಾರ ಮಾಡೋದಿಲ್ಲ. ಕೆಟ್ಟದ್ದನ್ನು ಬೇಗ ಅಬ್ಸರ್ವ್ ಮಾಡ್ಕೊಳ್ತದೆ. ಅದಕ್ಕೆ ಕೆಟ್ಟದ್ದನ್ನು ದೂರ ಇಟ್ಟು ಒಳ್ಳೆಯದನ್ನು ಮಾಡ್ತಾ ಹೋದಾಗ ಒಳ್ಳೆಯದು ಜಾಸ್ತಿ ಆಗ್ತಾ ಹೋಗ್ತದೆ, ವೃದ್ಧಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.